ಅನಾರೋಗ್ಯದ ಹಿನ್ನೆಲೆಯಲ್ಲಿ ಸಿಕ್ಕಂತ ಮಧ್ಯಂತರ ಜಾಮೀನು ದರ್ಶನ್ಗೆ. ಆದರೆ ಏನು ನಡೀತಾ ಇದೆ? ನಿಜಕ್ಕೂ ಹಾಸ್ಪಿಟ್ಲಿಗೆ ಸೇರಾಯ್ತಾ, ಆಪರೇಷನ್ ಆಯ್ತಾ, ಏನು ಎತ್ತ? ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರಿರುವಂಥ ಪೀಠದಲ್ಲಿ ಇವತ್ತು ವಿಚಾರಣೆಗೆ ಬರ್ತಾ ಇದೆ. ದರ್ಶನ್, ಪವಿತ್ರ ಗೌಡ, ಆರ್ ನಾಗರಾಜು, ಅನುಕುಮಾರ್ ಇವರೆಲ್ಲರ ಭವಿಷ್ಯ ಏನು ಅನ್ನುವಂಥ ತೀರ್ಮಾನ ಆಗುತ್ತೆ. ಜೊತೆಗೆ ಲಕ್ಷ್ಮಣ್ ಮತ್ತು ಜಗದೀಶ್ ಜಾಮೀನು ಅರ್ಜಿ ಕೂಡ ಇವತ್ತು ವಿಚಾರಣೆಗೆ ಬರುತ್ತೆ. ಮಧ್ಯಂತರ ಜಾಮೀನು ಸಿಕ್ಕಿರುವಂಥದ್ದು ಬೇರೆ. ಈಗ ಜಾಮೀನಿಗೆ ಅರ್ಜಿ ಹಾಕಿರೋದ್ರ ಬಗ್ಗೆ ಈವರೆಗೂ ಕೂಡ ಸರ್ಜರಿ ಆಗಿಲ್ಲ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳಿದ್ದಿವೆ. ಇದಕ್ಕೆ ಸಂಬಂಧಪಟ್ಟಂಗೆ ಅವರ ಪರವಾಗಿರುವಂಥ ವಕೀಲರು ಕೋರ್ಟಿಗೆ ಮನವರಿಕೆ ಮಾಡಿಕೊಡ್ಬೇಕು, ಯಾವ ಕಾರಣದಿಂದ ಆಪರೇಷನ್ ಆಗಿಲ್ಲ, ಏನು ಎತ್ತ. ಯಾಕಂದರೆ ಸಹಜವಾಗಿ ಆರೋಗ್ಯದಲ್ಲಿ ಆಗುವಂಥ ಏರುಪೇರುಗಳು ಅದು, ಅಥವಾ ಬೇಕು ಅಂತಲೇ ಏನಾದರೂ ಮುಂದೂಡ್ತಾ ಇದ್ದಾರಾ ಇದೆಲ್ಲದೂ ಕೂಡ, ಅಥವಾ ಕೊನೆಯ ಹಂತದಲ್ಲಿ ಏನಾದರೂ ಆಪರೇಷನ್ ಮಾಡಿಸ್ಕೊಂಡು ನೋಡಿ ಆಗಿರೋದೇ ತುಂಬ ಮೇಜರ್ ಆಪರೇಷನ್ನು, ಹೀಗಾಗಿ ಸುದೀರ್ಘವಾದಂಥ ವಿಶ್ರಾಂತಿ ಬೇಕು ಅಂತ ಹೇಳೋಕ್ಕೆ ಕಾರಣಕ್ಕೋಸ್ಕರ ಹಿಂಗೆಲ್ಲ ಮಾಡ್ತಾ ಇದ್ದಾರಾ, ಇದೆಲ್ಲದೂ ಕೂಡ. ಬನ್ನಿ, ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಅವರಿಗೆ ಜಾಮೀನು ಸಿಕ್ಕಿರುವಂಥದ್ದು, ಮಧ್ಯಂತರ ಜಾಮೀನು ಸಿಕ್ಕಿರುವಂಥದ್ದು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಆದರೆ ಇಲ್ಲಿ ತನಕ ಅವ್ರಿಗೆ ಯಾವುದೇ ಮೇಜರ್ ಟ್ರೀಟ್ಮೆಂಟ್ ಆಗಿರೋದ್ರ ಬಗ್ಗೆ ಮಾಹಿತಿ ಇಲ್ಲ. ಇದೆಲ್ಲದರ ನಡುವೆ ಈ ದರ್ಶನ್, ಪವಿತ್ರ ಗೌಡ, ಆರ್ ನಾಗರಾಜು, ಅನುಕುಮಾರ್ ಸೇರಿದಂತೆ ಬೇರೆ ಬೇರೆಯವರ ಜಾಮೀನು ವಿಚಾರ ಸಂಬಂಧಪಟ್ಟಂಗೂ ಕೂಡ ಇವತ್ತು ಆ ಜಾಮೀನು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಏನು ನಡೀತಾ ಇದೆ ರಮೇಶ್? ರಂಗನಾಥ್, ಇವತ್ತು ದರ್ಶನ್ಗೆ ಮಹತ್ವದ ದಿನ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಈಗ ಮಧ್ಯಂತರ ಜಾಮೀನು ಕೋರ್ಟ್ ಏನು ಕೊಟ್ಟಿತ್ತು, ಸರ್ಜರಿ ಮಾಡಿಸ್ಕೊಳ್ತಾರೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಈ ಮಧ್ಯಂತರ ಜಾಮೀನನ್ನ ಕೊಟ್ಟಿತ್ತು. ಅದಾದ ನಂತರ ವೈದ್ಯರ ವರದಿ ಸಲ್ಲಿಸಬೇಕು ಅಂತೇಳಿ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಅದರಂತೆ ವೈದ್ಯರ ವರದಿಯಲ್ಲಿ ಸರ್ಜರಿ ಅವಶ್ಯಕತೆ ಇದೆ, ಆದ್ರೆ ದರ್ಶನ್ ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ ಅನ್ನುವಂತ ವರದಿಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಆ ವರದಿ ಆಧಾರದ ಮೇಲೆ ಇವತ್ತು ವಿಚಾರಣೆ ನಡೆಯಬಹುದು. ಒಂದ್ ವೇಳೆ ದರ್ಶನ್ ಇನ್ನೂ ಕನ್ಸೆಂಟ್ ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಪ್ರೋಸೆಸ್ ಏನಂದ್ರೆ, ಯಾಕೆ ದರ್ಶನ್ ಕನ್ಸೆಂಟ್ ಕೊಟ್ಟಿಲ್ಲ ಅನ್ನೋದಕ್ಕೂ ಕೂಡ ದರ್ಶನ್ ಪರ ವಕೀಲರೇನೆ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗತ್ತೆ ಕೋರ್ಟ್ಗೆ. ಒಂದ್ ವೇಳೆ ಕೋರ್ಟ್ಗೆ ಆ ಎಕ್ಸ್ಪ್ಲನೇಷನ್ ಸರಿ ಇಲ್ಲ ಅಂತಂದ್ರೆ ಆಗ ಕೋರ್ಟ್ ಮಧ್ಯಂತರ ಜಾಮೀನನ್ನ ರದ್ದುಪಡಿಸೋದಕ್ಕೂ ಕೂಡ ಅವಕಾಶ ಇದೆ. ಹೀಗಾಗಿ ಇವತ್ತು ಕೋರ್ಟ್ ಏನ್ ಡಿಸೈಡ್ ಮಾಡುತ್ತೆ ಅನ್ನೋದ್ರ ಮೇಲೆ ದರ್ಶನ್ ಮಧ್ಯಂತರ ಜಾಮೀನು ಮುಂದುವರಿಯುತ್ತಾ ಅಥವಾ ಮಧ್ಯಂತರ ಜಾಮೀನು ರದ್ದಾಗಿ ಮತ್ತೆ ಅವ್ರು ಜೈಲ್ಗೆ ಹೋಗ್ಬೇಕಾಗತ್ತ ಅನ್ನೋದನ್ನ ನಿರ್ಧಾರ ಆಗುತ್ತೆ. ಒಂದ್ ವೇಳೆ ಏನಾದ್ರು ಮತ್ತಷ್ಟು ಕಾಲಾವಕಾಶ ಕೇಳಿದ್ರೆ ಅಂದ್ರೆ ಸರ್ಜರಿ ಮಾಡೋದ್ರ ಬಗ್ಗೆ ವೈದ್ಯರು ಫರ್ದರ್ ರಿಪೋರ್ಟ್ ಏನಾದ್ರು ಸಲ್ಲಿಸಿದ್ರೆ ಅದ್ರ ಬಗ್ಗೆನೂ ಕೂಡ ಇವತ್ತು ವಿಚಾರಣೆ ಆಗುವಂತ ಸಾಧ್ಯತೆ ಇದೆ. ಧನ್ಯವಾದ ರಮೇಶ್, ನಮ್ಮೆಲ್ಲ ಮಾಹಿತಿಗೆ.